ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇನ್ನು ಬಾಗಲಕೋಟೆನಲ್ಲೂ ಕೂಡ ಮತದಾನ ಆರಂಭ ಆಗಿದೆ. 322 ಮತಗಟ್ಟೆಗಳಿವೆ ಒಟ್ಟು ಬಾಗಲಕೋಟೆನಲ್ಲಿ. ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಮತದಾರರು ಬರ್ತಾ ಇದ್ದಾರೆ. ಉಮೇಶ್ ಮೇಟಿ ಮತವನ್ನು ಹಾಕಿದ್ದಾರೆ, ನಾವು ನೋಡ್ತಾ ಇದ್ದೀವಿ. ಮೇಟಿ ಫ್ಯಾಮಿಲಿಗೆ ವೆರಿ ಇಂಪಾರ್ಟೆಂಟ್ ಚುನಾವಣೆ ಇದು. ಇಲ್ಲೇನಾದರೂ ಎಡವಟ್ಟಾಯಿತು ಅಂತಂದರೆ ಮೇಟಿ ಫ್ಯಾಮಿಲಿ ನೇಪಥ್ಯಕ್ಕೆ ಸೇರಿಬಿಡುತ್ತೆ ಅನ್ನುವಂಥ ಭಯ ಭೀತಿ ಕೂಡ ಇದೆ. ಜೊತೆಗೇನು ಅಂದರೆ ರಾಜ್ಯ ಸರ್ಕಾರಕ್ಕೂ ಕೂಡ ಇದೊಂಥರ ಪ್ರತಿಷ್ಠೆಯ ಪ್ರಶ್ನೆ, ಗೆಲ್ಲಲೇಬೇಕು. ಹಾಗಾಗಿಯೇ ಮುಖ್ಯಮಂತ್ರಿಗಳು 6-7 ಬಾರಿ ಹೋಗಿರೋದು. ಬಾಗಲಕೋಟೆಯಲ್ಲಿ ಮತದಾನ ಆರಂಭವಾಗಿದೆ. ಕ್ಷೇತ್ರದ 322 ಮತಗಟ್ಟೆಗಳಲ್ಲಿ ಈಗಾಗಲೇ ಮತದಾನ ಶುರು ಆಗಿದೆ. ಯಾಕಂದರೆ ಈ ದಾವಣಗೆರೆ, ಬಾಗಲಕೋಟೆ ಅಲ್ಲೆಲ್ಲ ವಿಪರೀತ ಬಿಸಿಲು, ಧಗೆ, ಹೀಗಾಗಿ ಬೆಳಗ್ಗೆನೇ ಜನ ಬಂದಿದ್ದಾರೆ ಮತ ಚಲಾಯಿಸಲಿಕ್ಕೆ. ನಮ್ಮ ಪ್ರತಿನಿಧಿ ರವಿ ಮೂಕಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಹೇಗಿದೆ ಅಲ್ಲಿನ ಸ್ಥಿತಿಗತಿಗಳು, ಯಾವ ರೀತಿ ಇದೆ ವ್ಯವಸ್ಥೆ? ಬಾಗಲಕೋಟೆ ಉಪಚುನಾವಣೆ ಬಗ್ಗೆ ಹೇಳೋದಾದರೆ ತುಂಬಾನೇ ಪ್ರತಿಷ್ಠೆಯ ಒಂದು ಪ್ರಶ್ನೆ ಆಗಿರುವಂಥದ್ದು. ಯಾಕಂತಂದರೆ ಸ್ವತಃ ಒಂದು ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ಪಕ್ಷಗಳು ಕೂಡ ತುಂಬಾನೇ ಪ್ರತಿಷ್ಠೆ ವಿಷಯ. ಅದರಲ್ಲೂ ಏನು CM ಸಿದ್ದರಾಮಯ್ಯನವರು ಈ ಒಂದು ಚುನಾವಣೆಯನ್ನು ತುಂಬಾನೇ ಪ್ರತಿಷ್ಠೆಗೆ ತೆಗೆದುಕೊಂಡಿರುವಂಥದ್ದು. ಒಂದು ಕಡೆ ಸರ್ಕಾರದ ಏನು ಗೌರವದ ಪ್ರಶ್ನೆ, ಅದರ ಜೊತೆಗೆ ಸಿದ್ದರಾಮಯ್ಯನವರ ಸಮುದಾಯದ ಏನು ವ್ಯಕ್ತಿನೇ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಉಮೇಶ್ ಮೇಟಿ ಅವರು ಅಖಾಡದಲ್ಲಿರೋದ್ರಿಂದ ಅದನ್ನು ಕೂಡ ಅವರು ಕಾಪಾಡಿಕೊಳ್ಳಬೇಕಾಗಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರು ಹೇಗಾದರೂ ಮಾಡಿ ಒಂದು ಕ್ಷೇತ್ರವನ್ನು ಕಾಂಗ್ರೆಸ್ ತೆಕ್ಕೆಗೆ ಪಡಿಬೇಕಂತ ಹೇಳ್ಕೊಂಡು ಒಂದಲ್ಲ ಎರಡಲ್ಲ ಬರೋಬ್ಬರಿ 6 ಸಾರಿ ಏನು ಕ್ಷೇತ್ರಕ್ಕೆ ಬಂದು ಬಿರುಸಿನ ಪ್ರಚಾರವನ್ನು ಮಾಡಿರುವಂಥದ್ದು. ಅದರ ಜೊತೆಗೆ ಬಿಜೆಪಿಗೆ ಸಂಬಂಧಪಟ್ಟಂತೆ ಹೇಳೋದಾದರೆ ಮಾಜಿ CM ಯಡಿಯೂರಪ್ಪನವರ ಆದಿಯಾಗಿ, ಅದರ ಜೊತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮತ್ತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ವಿ ಸೋಮಣ್ಣ ಸೇರಿದಂತೆ ಇಡೀ ದಿಗ್ಗಜ ನಾಯಕರು ಕೂಡ ಏನು ಬಾಗಲಕೋಟೆಯ ಕ್ಷೇತ್ರದಲ್ಲಿ ಬೀಡು ಬಿಟ್ಟು ಏನು ಪ್ರಚಾರವನ್ನು ಮಾಡಿ ಹೋಗಿದ್ದಾರೆ. ಅಭ್ಯರ್ಥಿಗಳ ಹಣೆ ಬರವನ್ನು ಮತದಾರ ಇಂದು ಬರೆಯಲಿದ್ದಾನೆ. ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಸದ್ಯದ ಮಟ್ಟಿಗೆ ನಾನು ಆ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಏನು ಇಲ್ಲಿ ಒಂದು ನಾವು ಸದ್ಯ ಇರುವಂಥದ್ದು 149ನೇ ಮತಗಟ್ಟೆ, ಜೊತೆಗೆ ಇಲ್ಲೇ 148ನೇ ಮತಗಟ್ಟೆ ಕೂಡ ಇಲ್ಲಿರುವಂಥದ್ದು. ಬೆಳಗ್ಗೆನೇ ಈಗಾಗಲೇ ಮತದಾರರು ಬಂದು ಉತ್ಸಾಹದಿಂದ ಮತವನ್ನು ಚಲಾಯಿಸ್ತಾ ಇರುವಂಥದ್ದು. ಅಂದರೆ ಬಾಗಲಕೋಟೆ ಅಂದರೆ ಸಹಜವಾಗಿ ಹೆಚ್ಚಿನ ಪ್ರಮಾಣದಲ್ಲಿ ಬಿಸಿಲು ಇರುವಂತಹ ಒಂದು ಪ್ರದೇಶ ಆಗಿರೋದ್ರಿಂದ ಇನ್ನೂ ಸ್ವಲ್ಪ ಹೊತ್ತಿನ ನಂತರ ಹೆಚ್ಚಿನ ಪ್ರಮಾಣದ ಬಿಸಿಲು ಬರೋದರಿಂದ ಬೆಳಗ್ಗೆನೇ ಹೋಗಿ ನಾವು ತಮ್ಮ ಹಕ್ಕನ್ನು ಚಲಾಯಿಸಿ ಬಂದರೆ ಆಯಿತು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸೋಕ್ಕೆ ಈಗಾಗಲೇ ಒಳಗಡೆ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ತಮ್ಮ ಹಕ್ಕು ಚಲಾಯಿಸುವ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗಿರುವಂಥದ್ದು. ಬಾಗಲಕೋಟೆ ಬಗ್ಗೆ ಹೇಳೋದಾದರೆ ಒಟ್ಟು 2,59,797 ಜನ ಮತದಾರರು ಇರುವಂಥದ್ದು. ಅದರಲ್ಲಿ ಪುರುಷ ಮತದಾರರು ಹಾಗೂ ಮಹಿಳಾ ಮತದಾರರು ಎಲ್ಲರೂ ಕೂಡ ತಮ್ಮ ಹಕ್ಕನ್ನು ಚಲಾವಣೆಗೆ ಮುಂದಾಗಿದ್ದಾರೆ. ಬಾಗಲಕೋಟೆಯ ಕ್ಷೇತ್ರಾದ್ಯಂತ ಸುಮಾರು ಒಂದು 322 ಮತಗಟ್ಟೆಗಳಿರುವಂಥದ್ದು. 322 ಮತಗಟ್ಟೆಗಳಲ್ಲೂ ಕೂಡ ಪ್ರಮುಖವಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಅದರ ಒಂದು ದೃಶ್ಯವನ್ನು ಕೂಡ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಕ್ಯಾಮ್ರಾವನ್ನು ಕೂಡ ಅಳವಡಿಸಿರೋದನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಒಟ್ಟಿನಲ್ಲಿ ಹೇಳೋದಾದರೆ ಬಾಗಲಕೋಟೆ ಕ್ಷೇತ್ರ ಒಂದು ಕಡೆ ಬಿಜೆಪಿಗೆ ಅಂದರೆ ಮೊದಲನೇದಾಗಿ ಹೇಳಬೇಕಂದ್ರೆ ಉಮೇಶ್ ಮೇಟಿ, HY ಮೇಟಿ ಅವರ ಏನು ಅಕಾಲಿಕ ನಿಧನದಿಂದ ಅವರ ಮಗ ಒಂದು ಟಿಕೆಟನ್ನು ಪಡೆಯಲು ಈಗಾಗಲೇ ಯಶಸ್ವಿಯಾಗಿರುವಂಥದ್ದು. ಅದರ ಜೊತೆಗೆ ಅವರಿಗೆ ಮೊದಲ ಬಾರಿ ಚುನಾವಣೆ, ಅವರು ಈಗ ಅದೃಷ್ಟದ ಪರೀಕ್ಷೆಗೆ ಇಳಿದಿದ್ದಾರೆ ಅಂತಲೇ ಹೇಳ್ಬೋದು. ಇಷ್ಟು ದಿನ ತೆರೆ ನಿಂತುಕೊಂಡು ತಮ್ಮ ತಂದೆಯ ಚುನಾವಣೆಗೆ ಶ್ರಮಿಸ್ತಿದ್ದಂತಹ ಉಮೇಶ್ ಮೇಟಿ ಈಗ ಸ್ವತಃ ತಾವೇ ಒಬ್ಬ ಸ್ಪರ್ಧಿಯಾಗಿ ಅಖಾಡಕ್ಕೆ ಇಳಿದಿದ್ದಾರೆ. ಅದು ಒಂದು ತುಂಬಾ ಇಂಪಾರ್ಟೆಂಟ್ ಆಗಿರುವ ಒಂದು ವಿಚಾರ, ಅವರಿಗೆ ಪ್ರತಿಷ್ಠೆಯ ವಿಚಾರ. ಅದರ ಜೊತೆಗೆ ಏನಾಗಿದೆ ಅಂತಂದರೆ ಬಿಜೆಪಿಗೆ ಇದು ಒಂದು ಇನ್ನು ಮತ್ತಷ್ಟು ಪ್ರತಿಷ್ಠೆ ವಿಚಾರ. ಯಾಕಂತಂದರೆ ಒಂದು ವೇಳೆ ಈಗ 2028ರ ಚುನಾವಣೆಯ ಒಂದು ದಿಕ್ಸೂಚಿ ಅಂತ ಇದನ್ನು ಏನು ಕರೀತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದರೆ ಅವ್ರಿಗೂ ಕೂಡ ಡೂ ಆರ್ ಡೈ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಹೇಗಾದರೂ ಮಾಡಿ ಈ ಒಂದು ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದು ನಿಂತಿರುವಂಥದ್ದು. ಈಗಾಗಲೇ ಈ ಒಂದು ಕ್ಷೇತ್ರದಲ್ಲಿ ಈ ಮತಗಟ್ಟೆ ಬಗ್ಗೆ ಹೇಳೋದಾದರೆ 149ನೇ ಮತಗಟ್ಟೆ ಏನಿದೆ, ಇದೇ ಸ್ಥಳದಲ್ಲೇ ಏನು MLC PH ಪೂಜಾರ್ ಅವರು ಕೂಡ ಇನ್ನೇನು ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಈಗಾಗಲೇ ಬಂದು ನಿಂತಿರುವಂಥ ದೃಶ್ಯವನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಅಂದರೆ ಬಾಗಲಕೋಟೆ ಇದು ಒಂದು HY ಮೇಟಿ ಅವರ ಒಂದು ತುಂಬಾ ಅಂದರೆ ಸರಳ ಸಜ್ಜನಿಕೆಗೆ ಹೆಸರಾಗಿರುವಂತಹ HY ಮೇಟಿ ಅವರು ತಮ್ಮನೇ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ ಅಂತ ಹೇಳ್ಕೊಂಡು ಅವರ ಮತವನ್ನು ಏನು ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಬಿಜೆಪಿಗೆ ಇದೊಂದು ಪ್ರತಿಷ್ಠೆ ವಿಚಾರ. MLC ಅವರು ಇದ್ದಾರೆ, PH ಪೂಜಾರ್ ಅವರು ಕೂಡ ಸೇರಿದಂತೆ ಅವರ ಆಪ್ತರು, ಕುಟುಂಬಸ್ಥರು ಇಲ್ಲಿ ಬಂದಿರುವಂಥದ್ದು. ಅವ್ರನ್ನೂ ಕೂಡ ಮಾತನಾಡಿಸೋಣ, ಏನು ಹೇಳ್ತಾರೆ ಸರ್. ಈಗ ಚುನಾವಣೆ ಎಷ್ಟು ಮಟ್ಟಿಗೆ ಪ್ರತಿಷ್ಠೆ ಆಗಿರುವಂಥದ್ದು, ತಮ್ಮ ಹಕ್ಕನ್ನು ಚಲಾಯಿಸಲಿಕ್ಕೆ ಬಂದಿದ್ದೀರಿ, ಏನು ಹೇಳ್ತೀರಿ ಸರ್? ಪ್ರತಿಷ್ಠೆ ಅನ್ನುವಂಥದ್ದು ಪ್ರಶ್ನೆ ಇಲ್ಲ. ಇದು ಉಪಚುನಾವಣೆ. ಸಹಜವಾಗಿ ಸರ್ಕಾರದ ಯಂತ್ರಗಳನ್ನು ದುರುಪಯೋಗ ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಕಂಡು ಬಂದಿದೆ. ಎಲ್ಲ ರೀತಿಯ ಆಸೆ ಆಮಿಷಗಳನ್ನು ಕೂಡ ಒಡ್ಡಿದ್ದಾರೆ. ಜಾತಿ ವಿಷಬೀಜವನ್ನು ಕೂಡ ಬಿತ್ತಿ ಚುನಾವಣೆಯಲ್ಲಿ ಮತ ಕೇಳಿದಂಥದ್ದು ಕೂಡ ಅಲ್ಲಲ್ಲೇ ನಮಗೆ ಕಂಡು ಬಂದಿದೆ. ಇವ್ಯಾವುದರ
ಏನು ಒತ್ತಡಕ್ಕೆ ಮತದಾರ ಪ್ರಭು ಒಳಗಾಗಲಾರದೆ ನಿರ್ಭೀತತೆಯಿಂದ ತನ್ನ ಮನಸ್ಸಿನ ಇಚ್ಛೆಯಂತೆ ಭಾರತೀಯ ಜನತಾ ಪಾರ್ಟಿಗೆ ಅಭಿವೃದ್ಧಿ ಪರವಾದಂಥ ಯೋಜನೆಗಳಿಂದ ನಿಶ್ಚಿತವಾಗಿ ಮತ ಹಾಕ್ತಾರೆ. ಹೆಚ್ಚಿನ ಬಹುಮತದಿಂದ ನಮ್ಮ ಅಭ್ಯರ್ಥಿ ಆಯ್ಕೆ ಆಗ್ತಾರೆ ಅನ್ನೋ ವಿಶ್ವಾಸ ನಮ್ಮೆಲ್ಲರಿಗೂ ಕುಟುಂಬ ಸದಸ್ಯರಿದೆ. ನಮ್ಮ ಧರ್ಮಪತ್ನಿಯವರು, ನಮ್ಮ ಹಿರಿಯ ಮಗ, ಅವರ ನನ್ನ ಸೊಸೆ ಸಣ್ಣ ಮಗ, ಎಲ್ಲರೂ ಅನೇಕ ಸ್ನೇಹಿತರು ಕೂಡ ನಮ್ಮ ಜೊತೆಗೆ ಬಂದಿದ್ದಾರೆ. ಓಕೆ, ಇದಿಷ್ಟು ಏನು ಪಿ ಎಚ್ ಪೂಜಾರ್ ಅವ್ರ ಮಾತು. ಅದೇ ರಂಗನಾಥ್, ಈಗಾಗಲೇ ಹೇಳ್ಬೇಕಂತಂದ್ರೆ ಏನು ಕ್ಷಣ ಕ್ಷಣಕ್ಕೂ ಕೂಡ ಮತದಾನದ ಪ್ರಕ್ರಿಯೆ ಹೆಚ್ಚುತ್ತಾನೆ ಹೋಗ್ತಾ ಇರುವಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರು ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಅದರಲ್ಲೂ ವಯೋವೃದ್ಧರು ಕೂಡ ತುಂಬಾನೇ ಉತ್ಸಾಹದಿಂದ ಬಂದು ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಕೆಲವೊಂದಿಷ್ಟು ಜನ ಅಂದ್ರೆ ಯುವಕ ಯುವತಿಯರು ಮೊದಲನೇ ಬಾರಿಗೆ ಮತವನ್ನು ಹಾಕೋಕೆ ಬರ್ತಾ ಇರೋ ಅವರು ಕೂಡ ತುಂಬಾನೇ ಎಕ್ಸೈಟ್ ಆಗಿ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಒಂದ್ ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್, ಅದರೊಂದಿಗೆ KRS ಪಕ್ಷ ಆಗಿರ್ಬೋದು, ಒಟ್ಟು 9 ಜನ ಅಭ್ಯರ್ಥಿಗಳು ಕಣದಲ್ಲಿರುವಂತದ್ದು ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ಮತದಾರ ಪ್ರಭು ಬೆಳಗ್ಗೆಂದ್ರೆ ಉತ್ಸಾಹದಿಂದ ಮತದಾನ ಮಾಡುತ್ತದೆ. ಎಲ್ಲರ ಅಭ್ಯರ್ಥಿಗಳ ಹಣೆ ಬರ ಬರೀಲಿಕ್ಕೆ ಈಗಾಗಲೇ ಮುಂದಾಗಿದ್ದಾನೆ. ನೀವು ಸಂಪರ್ಕದಲ್ಲಿ